ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಜುಲೈ ತಿಂಗಳ ಭವಿಷ್ಯ. ಜುಲೈ ತಿಂಗಳಲ್ಲಿ ಆಷಾಢ ಜೊತೆಗೆ ಶ್ರಾವಣ ಇವರ ಸಮ್ಮೇಳನ ಅಂತಕ್ಕಂಥದ್ದು ಈ ಜುಲೈ ತಿಂಗಳಲ್ಲಿ ನಡೀತದೆ. ಆಷಾಢ ಅಂತ ಹೇಳಿದ ಕೂಡಲೇ ನಮಗೆ ಯಾವ ಕೆಲಸಗಳನ್ನು ಮಾಡುವ ಹಾಗಿಲ್ಲ ಅಂತ ಒಂದು, ಆದರೆ ಸಾಧನೆಗೆ ವಿಶೇಷವಾಗಿ ಹೇಳಿ ಮಾಡಿಸಿದಂತಹ ಮಾಸ. ಅದರಲ್ಲಿ ಅನೇಕರಿಗೆ ಒಂದು ಭಕ್ತಿ ಪಂಥವನ್ನು ಅನುಸರಿಸುವಂತಹ ಮಾಸವೂ ಹೌದು. ತಪ್ತ ಮುದ್ರಾಧಾರಣೆಗಳನ್ನು ಮಾಡಿಸಿಕೊಂಡು ಕೃಷ್ಣ ಮಂತ್ರದ ಜಪಾದಿಗಳನ್ನು ನಡೆಸುವಂತಹದ್ದು, ಅದನ್ನು ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬಹುದು. ಜೊತೆಗೆ ಆ ಗುರುಗಳ ಆರಾಧನೆ ಮತ್ತು ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ನಮಗೆ ಆಗಬಹುದಾದಂತಹ ಒಂದು ಏರುಪೇರುಗಳು, ಜೊತೆಗೆ ನಾವು ಸಾಧನೆ ಮಾಡುವಂತಹದ್ದು. ಈ ನಾಗರ ಚೌತಿ ನಾಗರ ಪಂಚಮಿ ಸಂದರ್ಭದಲ್ಲಿ ಸರ್ಪದೋಷ ಇರತಕ್ಕಂಥವರು ಎಂತೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು, ಸಂತಾನ ಇಲ್ಲದವರು ಯಾವ ರೀತಿಯಾಗಿ ಆ ಪೂಜೆಯನ್ನು ಮಾಡಬೇಕು, ಮಾಡುವುದರಿಂದಾಗಿ ಎಷ್ಟೆಲ್ಲ ಫಲಗಳಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಕನ್ಯಾ ರಾಶಿಯವರಿಗೆ ಒಳ್ಳೆಯ ಗುರುಬಲ, ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ರವಿ ಗುರುಗಳ ಯೋಗ. ಆದರೆ ಲಾಭಾಧಿಪತಿಯಾಗಿರತಕ್ಕಂತಹ ಚಂದ್ರ ಲಗ್ನದಲ್ಲಿ ಬಂದಿರೋದು. ಮುಖೋನ್ಮತ್ತ ಜುರ ಅಂದನೆ ಇಜಬದಿರ ಪ್ರೇಷ್ಠ ಶಶಾಂಕೋದಯ ಎಂದು ಹೇಳುವಂತಹ ಲಕ್ಷಣ ನಮಗೆ ನಮ್ಮ ಕಣ್ಣು ಮುಂದೆ ಇದ್ದರೂ ಕೂಡ ಅದನ್ನು ಕೇಳಿ ತಗೊಳ್ಳೋಕೆ ಸಂಕೋಚ ಆಗುತ್ತೆ. ಕೇಳದೆ ಹೋದರೆ ಕೊಡೋರು ಯಾರೂ ಇಲ್ಲ. ಹೀಗೆ ಗೊತ್ತಿದ್ದರೂ ಕೂಡ ನಮ್ಮ ಕಣ್ಣು ಮುಂದೆ ಇದ್ದರೂ ಕೂಡ ಲಾಭವನ್ನು ಪಡೆದುಕೊಳ್ಳದೆ ಹೋಗುವ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗಿದೆ. ಆದರೆ ಯಾವುದೇ ಕಾರಣಕ್ಕೂ ಹಾಗೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮುಂದೆ ಇದೆ, ನಮಗದು ಬೇಕು ಅಂತಾದಾಗ ಹೇಗಾದರೂ ಅದನ್ನು ಪಡೆದುಕೊಳ್ಳುವ ಕೆಲಸವನ್ನು ನೀವು ಮಾಡಲೇಬೇಕು. ಮೂಕರಾಗಿ ಕೂತು ನಿಂತಾದರೆ ಮುಂದೆ ನಿಮಗದು ಸಮಸ್ಯೆ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ಒಳ್ಳೆಯ ಮನಸ್ಸಿನಿಂದಾಗಿ ಮುಂದುವರಿಯುವಂತಹ ಯೋಗ, ಒಳ್ಳೆಯ ವಿದ್ಯಾಭ್ಯಾಸ, ಜೊತೆಗೆ ಹೊರದೇಶಗಳಿಗೆ ಹೋಗುವಂತಹ ಒಂದು ಆಪರ್ಚುನಿಟಿ ಬರುವಂತಹದ್ದಾಗಿದೆ. ಅಥವಾ ಯಾರಿಗೆ ಹೊರದೇಶಕ್ಕೆ ಹೋಗಿ ಓದಬೇಕು ಅಂತ ಯೋಚನೆ ಇದೆ, ಅದು ಕೂಡ ನಿಮ್ಮ ಕೈಗೂಡುವ ಸಾಧ್ಯತೆ ಇದೆ. ಇನ್ನು ಈ 3ನೇ ಮನೆಯ ಕುಜ ಅವನು ವೇದದಲ್ಲಿ ಬಂದಿರುವ ಕಾರಣ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ದುರ್ಬುದ್ಧಿ ಹೆಚ್ಚಾಗುವಂತಹದ್ದು, ಅಥವಾ ಬೇಡದ ಕೆಲಸಕ್ಕೆ ನಮ್ಮ ಮನಸ್ಸು ಹೋಗುವಂತಹದ್ದು, ಅದು ಕ್ರಿಕೆಟ್ ಬೆಟ್ಟಿಂಗ್ ಆಗ್ಬಹುದು, ಅಥವಾ ಜೂಜಾಗಬಹುದು, ಹೆಂಡ ಇತ್ಯಾದಿಗಳ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಅದಕ್ಕೆ ಹೆಚ್ಚು ಮನಸ್ಸು ಹೋಗುವ ಸಾಧ್ಯತೆ ಇದೆ. ಇನ್ನು 4ರ ಗುರು ಕರ್ಮಸ್ಥಾನದಲ್ಲಿ ಬಂದ ಕಾರಣ ತಾಯಿಯ ಆರೋಗ್ಯದಲ್ಲಿ ಅನುಕೂಲ ಆಗುವಂತಹದ್ದು, ಜೊತೆಗೆ ತಾಯಿಯ ಹೆಸರಿನಲ್ಲಿ ಏನಾದರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂತಹದ್ದು, ಅಥವಾ ತೆಗೆದುಕೊಳ್ಳುವಂತಹದ್ದು, ಭೂಮಿ ತೆಗೆದುಕೊಳ್ಳುವಂತಹದ್ದು, ಅಥವಾ ವಾಹನ ಖರೀದಿ ಮಾಡುವಂತಹದ್ದು, ಈ ರೀತಿಯಾದಂತಹ ನೆಮ್ಮದಿಯಾಗಿರತಕ್ಕಂತಹ ಒಂದು ವಿಷಯವನ್ನು ಅಥವಾ ಜೀವನವನ್ನು ಕನ್ಯಾ ರಾಶಿಯವರು ಈ ಮಾಸದಲ್ಲಿ ಕಳೆಯಬಹುದಾಗಿದೆ. ಜೊತೆಗೆ ತಾಯಿಯ ಜೊತೆಗೆ ಒಂದಿಷ್ಟು ದಿನಗಳು ಕೂಡ ಕಳೆಯುವ ಯೋಗ ಇದೆ. ಅಥವಾ ಇವು ಹೊಸದಾಗಿ ಮದುವೆ ಆಗಿರತಕ್ಕಂಥವ್ರಿಗಂತೂ ಆಷಾಢ ಮಾಸ ಹೋಗಲೇಬೇಕು, ಸರಿ. ಆದರೆ ಮದುವೆಯಾಗಿ ಎಷ್ಟೋ ವರ್ಷ ಆದವರು ಕೂಡ ತಾಯಿಯ ಜೊತೆಗೆ ಒಂದಿಷ್ಟು ದಿನಗಳು ಕಳೆಯುವಂತಹ ಸಾಧ್ಯತೆಗಳು ಇದ್ದಾವೆ. ಅದು ಅವಕಾಶ ಇದ್ದರೆ ಖಂಡಿತವಾಗಿಯೂ ಕೂಡ ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಸಂತಾನಾಕಾಂಕ್ಷಿಗಳು ಯಾರಿದ್ದೀರಿ, ಸಂತಾನದ ವಿಷಯದಲ್ಲಿ ಅನುಕೂಲಗಳಾಗಲಿಕ್ಕಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವೈದ್ಯರ ತಪಾಸಣೆ ಆಗಬಹುದು, ಅಥವಾ ವೈದಿಕವಾಗಿರ್ತಕ್ಕಂತಹ ಕರ್ಮಾಂಗಗಳಾಗಬಹುದು, ಅದನ್ನೆಲ್ಲವೂ ಕೂಡ ಮಾಡಿಕೊಳ್ಳಬಹುದು. ಆಷಾಢ ಅಂತ ಆದರೂ ಕೂಡ ಪ್ರಾಯಶ್ಚಿತ್ತ ಕರ್ಮಗಳನ್ನು ನಡೆಸಿಕೊಳ್ಳಿ, ಶುಭ ಕಾರ್ಯಗಳು ಬೇಡ. ಜೊತೆಗೆ ಚಾತುರ್ಮಾಸ್ಯ ವ್ರತ ಪ್ರಾರಂಭ ಆಗುತ್ತೆ. ಸಂತಾನಾಕಾಂಕ್ಷಿಗಳು ಯಾರಿದ್ದೀರಿ, ಚಾತುರ್ಮಾಸ್ಯ ವ್ರತವನ್ನು ಮಾಡಿ, ಅದು ತುಂಬ ನಿಮಗೆ ಅನುಕೂಲ ಆಗುತ್ತೆ ಸಂತಾನಕ್ಕೆ. ಆರೋಗ್ಯದ ವಿಷಯಕವಾಗಿ ನೋಡುವಾಗ ಶನಿ ಸಪ್ತಮದಲ್ಲಿ ಬಂದ ಕಾರಣ ಮೂತ್ರಕೋಶಕ್ಕೆ ಸಂಬಂಧಪಟ್ಟ, ಅಥವಾ ಅಜೀರ್ಣಕ್ಕೆ ಸಂಬಂಧಪಟ್ಟ, ಅಥವಾ ಬೆನ್ನು ನೋವು ಬರುವಂತಹದ್ದು, ಬ್ಯಾಕ್ ಲೋಯರ್ ಬೆನ್ನು, ಈ ಥರದ ಕೆಲವು ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟಾಗಿ ಯೋಗಾಭ್ಯಾಸದಲ್ಲಿ ನಿರತರಾಗಿ ಯೋಗಾಭ್ಯಾಸದಿಂದ ಅದನ್ನೆಲ್ಲವನ್ನು ಕೂಡ ದೂರ ಮಾಡಿಕೊಳ್ಳಬಹುದು. ಪ್ರಾಣಾಯಾಮದ ಕಡೆ ಗಮನ ಹರಿಸಿ, ಖಂಡಿತವಾಗಿಯೂ ಕೂಡ ನಿಮ್ಮ ಆರೋಗ್ಯ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುತ್ತದೆ. ಇನ್ನು 8ರ ಕುಜ ವೇದದಲ್ಲಿ ಬಂದ ಕಾರಣ ಆದಷ್ಟು ರಾತ್ರಿಯ ಹೊತ್ತಿನಲ್ಲಿ ಡ್ರೈವಿಂಗ್ ಮಾಡುವ ಅಭ್ಯಾಸ ಇದ್ದರೆ ಅದನ್ನು ನಿಲ್ಲಿಸಿ. ಈ ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಎಲ್ಲಿಯಾದರೂ ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು 9ರ ಶುಕ್ರ ತಂದೆಯಿಂದಾಗಿ ಬರಬೇಕಾದ ಸಂಪತ್ತು ಏನಾದರೂ ಇದ್ದರೆ ಅದು ಬರುತ್ತೆ. ಅಥವಾ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಅಲೀತಾ ಇದ್ರಿ ಅಂತ ಆದರೆ ಅದರಿಂದಲೂ ಕೂಡ ಒಳ್ಳೆಯ ಸುದ್ದಿಯನ್ನು ಈ ಮಾಸದಲ್ಲಿ ತಾವು ಕೇಳಬಹುದು. ಇನ್ನು ಅಷ್ಟೇ ಅಲ್ಲದೇನೆ ಮಕ್ಕಳ ವಿಷಯದಲ್ಲಿ ತಂದೆಯ ಒಂದು ಸಪೋರ್ಟ್ ಜಾಸ್ತಿ ಆಗುತ್ತೆ.
ಅವರಿಂದಾಗಿ ತಂದೆಯಿಂದಾಗಿ ಮಕ್ಕಳಿಗೆ ಲಾಭ ಆಗುವಂತಹದ್ದು ಅಥವಾ ಮಕ್ಕಳಿಂದಾಗಿ ತಂದೆಗೆ ಲಾಭ ಆಗುವಂತಹದ್ದು ಇತ್ಯಾದಿಗಳನ್ನು ನಾವು ಈ ಮಾಸದಲ್ಲಿ ಕಾಣಬಹುದಾಗಿದೆ. ಇನ್ನು ಕೆಲಸ ಇಲ್ಲದವರಿಗೆ ಕೆಲಸದ ಯೋಗ, ಯಾರಾದರೂ ಕನ್ಯಾ ರಾಶಿಯವರು ಗೌರ್ಮೆಂಟ್ ಸಂಬಂಧಪಟ್ಟ ಕೆಲಸ ಹುಡುಕ್ತಾ ಇದ್ದೀರಿ ಅಂತ ಆದರೆ ಅದನ್ನು ಕೂಡ ಪಡೆದುಕೊಳ್ಳುವಂತಹ ಯೋಗ ಈ ಮಾಸದಲ್ಲಿ ಇದೆ. ಅದಕ್ಕೆ ತಕ್ಕ ಪ್ರಯತ್ನವನ್ನು ನೀವು ಮಾಡಿಕೊಳ್ಳಬಹುದು. ಇನ್ನು ಲಾಭದ ಗುರು ಲಗ್ನಾಧಿಪತಿಯ ಲಾಭದಲ್ಲಿರುವುದಾಗಿ ನೀವು ಪ್ರತಿಯೊಂದು ಹಂತದಲ್ಲಿಯೂ ಲಾಭ ಹುಡುಕೋದಕ್ಕೆ ಹೋಗಬೇಡಿ. ಕೆಲವೊಂದು ಕಡೆ ನಾವು ಕಳ್ಕೊಳ್ಬೇಕಾಗತ್ತೆ. ಕಳೆದುಕೊಂಡಲ್ಲಿ ಅಧಿಕ ಪಟ್ಟನ್ನು ಪಡೆದುಕೊಳ್ಳಬಹುದು. ಕಳೆದುಕೊಳ್ಳೋದಕ್ಕೆ ಮನಸ್ಸಿರಬೇಕಷ್ಟೆ. ಹಾಗಾಗಿ ಎಲ್ಲ ಕಡೆಯಲ್ಲಿ ಲಾಭ ಆಗಬೇಕು ಅಂತ ವಿಚಾರ ಮಾಡಬೇಡಿ, ಅದು ಕಷ್ಟ ಆಗುತ್ತೆ. ಅದರಿಂದಾಗಿ ಒಂದಿಷ್ಟು ಕಳ್ಕೊಳ್ಬೇಕಾಗುತ್ತೆ. ಇನ್ನು 12ರಲ್ಲಿ ಕುಜ, ಅದು ತೃತೀಯಾಧಿಪತಿಯಾಗಿ ಕೇತುವಿನ ಜೊತೆಗೆ ಇರುವ ಕಾರಣ ಸ್ವಲ್ಪ ಕುಟುಂಬದ ಜೊತೆಗೆ ವ್ಯವಹಾರ ನಡೆಸುವಾಗ ವ್ಯವಹಾರದಾಗೆ ಅಲ್ಲದೆ ಕುಟುಂಬದ ಜೊತೆ ವ್ಯವಹಾರ ಅನ್ನುವ ರೀತಿಯಲ್ಲಿ ನಡೆಸಿ, ಅದರಿಂದ ನಿಮಗೂ ಹೆಸರು ಬರುತ್ತೆ, ವ್ಯವಹಾರವೂ ಸರಿಯಾಗಿ ಆಗುತ್ತೆ. ಅದರಿಂದ ಎಲ್ಲ ಥರದ ಅನುಕೂಲಗಳು ಆಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ವಿಶೇಷವಾಗಿ ನರಸಿಂಹನ ವಿಶೇಷವಾದ ಪ್ರಾರ್ಥನೆ, ಜೊತೆಗೆ 9ರಲ್ಲಿ ಶುಕ್ರನ ಒಂದು ಯೋಗ ಇರುವ ಕಾರಣ ನಿಮ್ಮ ಕುಲದೇವರ ಅಥವಾ ಕುಲದೇವಿಯ ದರ್ಶನ ಅಥವಾ ಕುಲದೇವರ ಹತ್ರ ಯಾತ್ರೆ ನಡೆಸುವಂತಹದ್ದು ನಿಮ್ಮ ಎಲ್ಲ ಅಭೀಷ್ಟಗಳನ್ನು ನೆರವೇರಿಸುತ್ತೆ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.